ವಿಪತ್ತಿನಲ್ಲೂ ಅವಕಾಶಗಳು. ಹೇಳುವುದು ಸುಲಭ, ಕೇಳಲು ಕೇವಲ 2 ಪದಗಳು ಅಷ್ಟೇ. ಕೆಲವರಿಗೆ ಇದು ಘೋಷವಾಕ್ಯದಂತೆಯೂ ಅನಿಸಬಹುದು, ಕೆಲವರಿಗೆ ಗುಲಾಬಿ ಚಿತ್ರಗಳು ಅಥವಾ ಹಗಲು ಕನಸು ಎನಿಸಬಹುದು. ಆದರೆ ದೂರದರ್ಶಿತ್ವ ಇರುವವರು ಕನಸು ಕಾಣುತ್ತಾರೆ ಮತ್ತು ಬದಲಾವಣೆಯ ಚಕ್ರವನ್ನು ವಾಸ್ತವವಾಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಸರಿಸುಮಾರು 4.5 ದಶಕಗಳ ಸಾರ್ವಜನಿಕ ಮತ್ತು 2 ದಶಕಗಳ ಆಡಳಿತಾತ್ಮಕ ಕಾರ್ಯತತ್ಪರತೆಯೊಂದಿಗೆ ನವಭಾರತವನ್ನು ನಿರ್ಮಿಸುವ ಅವಿರತ ಪ್ರಯತ್ನ ಮಾಡುತ್ತಿರುವ ಆ ಉಕ್ಕಿನಂತಹ ವ್ಯಕ್ತಿತ್ವವೇ ಪ್ರಧಾನಿ ನರೇಂದ್ರ ದಾಮೋದರ ದಾಸ್ ಮೋದಿ ಅವರದು. अगर आप 12 घंटे काम करोगे तो मैं 13 घंटे करूंगा. अगर आप 14 घंटे काम करोगे तो मैं 15 घंटे करूंगा. क्यों? क्योंकि मैं प्रधानमंत्री नहीं, प्रधान सेवक के रूप में आपके बीच आया. मैं शासक के रूप में नहीं, सेवक के रूप में सरकार लेकर के आया. હું નરેન્દ્ર દામોદરદાસ મોદી ઈશ્વરના નામે સોગંદ લઉં છું ઈશ્વરના નામે સોગંદ લઉં છું ಸುಮಾರು 13 ವರ್ಷಗಳ ಕಾಲ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಭಿವೃದ್ಧಿಯ ಹೊಸ ಮಾದರಿಯನ್ನು ರೂಪಿಸುವುದರಿಂದ ಹಿಡಿದು ಪ್ರಧಾನಮಂತ್ರಿಯಾಗಿ ಅನೇಕ ದಾಖಲೆಗಳನ್ನು ಸೃಷ್ಟಿಸುತ್ತಿರುವ ಈ ಪಯಣವನ್ನು ತೋರಿಸಲು ನಾವು ನಿಮ್ಮನ್ನು ಮೊದಲು ದೇಶದ ಪಶ್ಚಿಮ ಗಡಿಯಲ್ಲಿರುವ ಕಚ್ಗೆ ಕರೆದೊಯ್ಯುತ್ತೇವೆ. 2001ರಲ್ಲಿ ಭೀಕರ ಭೂಕಂಪನದಿಂದ ಕಚ್ ಎಷ್ಟೊಂದು ಹಾಳಾಗಿ ಹೋಗಿತ್ತು. ಆದರೆ ಭೂಕಂಪದ ಇಷ್ಟು ವರ್ಷಗಳ ನಂತರ ಕಚ್ ಮತ್ತು ಕಚ್ನ ಜನರು ಇಂದು ಉದಾಹರಣೆಯಾಗಿ ಹೊರಹೊಮ್ಮಿದ್ದಾರೆ ಮತ್ತು ಕಚ್ನ ಪುನರ್ ನಿರ್ಮಾಣದ ಯಶೋಗಾಥೆಯನ್ನು ದೇಶ ಹಾಗೂ ವಿದೇಶಗಳಲ್ಲೂ ಪ್ರಸ್ತುತಪಡಿಸಲಾಗುತ್ತಿದೆ. ರನ್ ಆಫ್ ಕಚ್ ಇಂದು ತನ್ನ ಪ್ರಕೃತಿ ಸೌಂದರ್ಯದಿಂದ ದೇಶ ಮತ್ತು ವಿದೇಶಗಳ ಪ್ರವಾಸಿಗರ ನೆಚ್ಚಿನ ತಾಣವಾಗಿ ಖ್ಯಾತಿ ಪಡೆದಿದೆ. ಇದನ್ನು ರನ್ ಉತ್ಸವ ಎಂದು ಕರೆಯಲಾಗುತ್ತದೆ. ಆದರೆ ಕಚ್ನ ಜನರ ಜೀವನವನ್ನು ಒಂದು ರನ್ ಹೇಗೆ ಬದಲಾಯಿಸಿತು ಎಂಬುದಕ್ಕೆ ಜ್ವಲಂತ ಉದಾಹರಣೆ ಕಚ್ನ ಭುಜೋಡಿ ಗ್ರಾಮದ ಶ್ಯಾಮ್ಜಿಬಾಯಿ ವಣಕ್ಕರ್. ಶ್ಯಾಮ್ಜಿಬಾಯಿ ಅವರ ಕುಟುಂಬವು ವರ್ಷಗಳಿಂದ ಕೈಮಗ್ಗದ ಕೆಲಸದಿಂದ ಪ್ರಸಿದ್ಧವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ನ ಅಂದಿನ ಹಂಗಾಮಿ ಮುಖ್ಯಮಂತ್ರಿಗಳಾಗಿದ್ದಾಗ ಕಚ್ನ ಕಲೆ ಮತ್ತು ರಣ್ಣನ್ನು ವಿಭಿನ್ನ ದೃಷ್ಟಿಕೋನದಿಂದ ಜೋಡಿಸುವ ಮೂಲಕ ರನ್ ಉತ್ಸವಕ್ಕೆ ಚಾಲನೆ ನೀಡಿದರು ಮತ್ತು ಶಾಂಜಿಯವರಂತಹ ಅನೇಕ ಕುಶಲಕರ್ಮಿಗಳು ರನ್ ಉತ್ಸವದಿಂದ ಉತ್ತೇಜನ ಪಡೆದರು. हम जो बुनाई का काम है ये काफ़ी पुरखों से करते आ रहे हैं और हर टाइम नया नया चीज़ बनता रहता है. और पुराना तो काम हमारा लोकली यहाँ के लोगों के लिए ही बनाना होता था, लेकिन अभी पिछला 20-25 साल में इस काम में काफ़ी बदलाव भी आया है. और ये बदलाव आने का वजह है वो हम सोच रहे हैं कि जब गुजरात में मुख्यमंत्री मोदी जी थे तब उन्होंने ऐसा एक सोच बनाया कि जो रण उत्सव है वो यहाँ पे कैसे किया जाए. और पूरा रण उत्सव की वजह से एक पूरा कच्छ का एक पहचान बना पूरा भारत में और पूरी दुनिया में. और रण उत्सव की वजह से पूरी दुनिया और पूरा भारत के लोग यहाँ पे आए. ಈ ವಿನೋದ ಭರಿತ ವರ್ಣ ರಂಜಿತ ಚಿತ್ರಗಳು, ಡೋಲಕಗಳು, ಮಂಜಿರದ ತಾನ, ರಾಗಾಲಾಪ, ನೀವು ಪರದೆಯ ಮೇಲೆ ನೋಡುತ್ತಿರುವುದೆಲ್ಲ ದೇಶದ ಬದಲಾವಣೆಯ ದೊಡ್ಡ ಗಾಥೆಗಳು. ವಿಪತ್ತಿನಲ್ಲಿಯೂ ಅವಕಾಶಗಳನ್ನು ಹುಡುಕುವುದಕ್ಕೆ ಜ್ವಲಂತ ಸಾಕ್ಷಿಯಾಗಿವೆ. जो हमारा लोकल लोगों के लिए बनाना होता था, यहाँ के रबारी और आहिर लोगों के लिए, लेकिन आज के दिनों में हम पूरा जो बाजार को जो चाहिए नेशनल और इंटरनेशनल को वैसा चीज बनाते हैं. ಆದರೆ ಕಾಲ ಬದಲಾಗಿದೆ ಮತ್ತು ಚಿತ್ರಣವೂ ಬದಲಾಗಿದೆ. ಭಾರತದ ಆಶೋತ್ತರಗಳಿಗೆ ಸೂರ್ಯನ ಪ್ರಖರತೆಯಂತೆ ಬೆಳಗಲು ಸಂಭಾವ್ಯತೆಗಳ ಅನಂತ ಆಕಾಶವನ್ನು ಸೃಷ್ಟಿಸಲು ಒಂದು ಬೃಹತ್ ಬದಲಾವಣೆಯ ಅಗತ್ಯವಿತ್ತು. ಆ ಪರಿವರ್ತನೆಯನ್ನು ಸಾಕಾರಗೊಳಿಸಲು ಕಠಿಣ ನಿರ್ಧಾರ ಕೈಗೊಳ್ಳಬಲ್ಲಂತಹ ಪ್ರವರ್ತಕರ ಅಗತ್ಯವೂ ಇತ್ತು. ಎಲ್ಲ ಸವಾಲುಗಳು ಮತ್ತು ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಬಡವರು, ಶೋಷಿತರು, ದಲಿತರು, ಮಹಿಳೆಯರಿಂದ ಹಿಡಿದು ಆಡಳಿತ ಮತ್ತು ವ್ಯೂಹಾತ್ಮಕ ವಲಯದವರೆಗೆ
ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಯಿತು. ಅವರಿಂದ ಇಡೀ ಚಿತ್ರಣವೇ ಬದಲಾಗಿ ಹೋಯಿತು. हमारी सरकार ने शुरू से ही रिफॉर्म, परफॉर्म एंड ट्रांसफॉर्म इस मंत्र को लेकर के हमने काम किया। रेड टेपिज्म कम करना और रेड कारपेट बिछाना, यही हमारा प्रयास है। ಭಾರತವು ಸ್ವಾತಂತ್ರ್ಯ ಪಡೆದು 75 ವರ್ಷಗಳನ್ನು ಪೂರೈಸಲಿರುವ ಈ ಸಮಯದಲ್ಲಿ ಪರಿವರ್ತನೆಯ ಹರಿಕಾರ ಮೋದಿ ಅವರು ಮಹಾತ್ಮ ಗಾಂಧಿಯವರ ಹಿಂದ್ ಸ್ವರಾಜ್ಯ, ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರ ಅಂತ್ಯೋದಯ ಮತ್ತು ಸರ್ದಾರ್ ಪಟೇಲ್ ಹಾಗೂ ಸುಭಾಷ್ ಚಂದ್ರ ಬೋಸ್ ಅವರ ಕನಸಾದ ಬಲಿಷ್ಠ ಮತ್ತು ಸಮರ್ಥ ಭಾರತವನ್ನು ರೂಪಿಸುತ್ತಿದ್ದು, ನವಭಾರತದ ಚಿತ್ರಣವನ್ನು ರೂಪಿಸಲು ಪ್ರಾರಂಭಿಸಿದ್ದಾರೆ. ಎಂತಹ ಒಂದು ನವಭಾರತ ಎಂದರೆ ಅದರಲ್ಲಿ ಒಲೆಯ ಹೊಗೆ ತಾಯಂದಿರ ಕಣ್ಣಲ್ಲಿ ನೀರು ತರಿಸಬಾರದು. ಮಹಿಳೆಯರಿಗೆ ಸಮಾನತೆಯ ಹಕ್ಕು ಇರಬೇಕು. ಯುವಜನರ ಪ್ರತಿಭೆಯನ್ನು ಗೌರವಿಸುವ ಭಾರತವಾಗಬೇಕು. ಆತ್ಮನಿರ್ಭರವಾಗಿರಬೇಕು ಮತ್ತು ಜಗತ್ತನ್ನು ವಸುದೈವ ಕುಟುಂಬಕಂ ಭಾವನೆಯೊಂದಿಗೆ ಅಪ್ಪಿಕೊಳ್ಳುವ ದೇಶವಾಗಿರಬೇಕು. ಆದರೆ ಕೆಟ್ಟ ದೃಷ್ಟಿಯ ಶತ್ರುಗಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಮೂಲಕ ಅವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು. ಜೈ ಜವಾನ್ ಜೈ ಕಿಸಾನ್ ಕೇವಲ ಘೋಷಣೆ ಮಾತ್ರವಲ್ಲ, ಬದಲಾಗಿ ನಿಜ ಅರ್ಥದಲ್ಲಿ ಸಾಕಾರವಾಗಬೇಕು. ಗಡಿಗಳು ಸುರಕ್ಷಿತವಾಗಿದ್ದರೆ ದೇಶ ಮತ್ತು ಅದರ ನಿವಾಸಿಗಳು ಸಹ ಸುರಕ್ಷಿತವಾಗಿರುತ್ತಾರೆ. ದುರ್ಗಮ ಪ್ರದೇಶಗಳು, ರಕ್ತ ಹೆಪ್ಪುಗಟ್ಟಿಸುವ ಕೊರೆಯುವ ಶೀತ, ದೇಹವನ್ನೇ ಸುಡಿಸುವಂತಹ ಬಿಸಿಲು, ಇನ್ನೂ ಹಲವಾರು ಇಂತಹ ಸವಾಲುಗಳನ್ನು ಎದುರಿಸುತ್ತಿರುವ ನಮ್ಮ ದೇಶದ ಯೋಧರ ಉತ್ಸಾಹ ಹೆಚ್ಚಿಸಲು ಪ್ರಧಾನಿ ಮೋದಿ ಒಂದು ಪರಿಪಾಠವನ್ನೇ ಹಾಕಿಕೊಂಡರು. ಪ್ರತಿ ವರ್ಷ ಸೈನಿಕರ ಜೊತೆಗೆ ದೀಪಾವಳಿ ಮತ್ತು ಹೋಳಿಯಂತಹ ಹಬ್ಬಗಳನ್ನು ಆಚರಿಸಲು ಹೋಗುವ ಅವರು ಇಡೀ ದೇಶ ನಿಮ್ಮೊಂದಿಗಿದೆ ಎಂದು ಮನವರಿಕೆ ಮಾಡಿಸಿದ್ದಾರೆ. ಒಂದು ಶ್ರೇಣಿ ಒಂದು ಪಿಂಚಣಿಯಂತಹ ಹಳೆಯ ಸಮಸ್ಯೆಯನ್ನು ಪರಿಹರಿಸಿದ ಮೋದಿ ಅವರು ತಕ್ಷಣವೇ ಸೈನಿಕರ ಕಲ್ಯಾಣ ಮತ್ತು ಸುರಕ್ಷತೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ಕೈಗೊಂಡರು. जो ओआरओपी जो मोदी जी ने या इस गवर्नमेंट ने 30 साल से लेकर 40 साल के बाद इसका अनाउंसमेंट किया, इसके लिए हम उनके बहुत शुक्रिया गुजार हैं। और इससे खासकर वीर नारियों को और जो बाकी भी पूर्व सैनिक हैं उनको बहुत ही फायदा पहुंचेगा। हमारी 42 साल से चल रही मांग जो है वो मान ली गई है। इसमें सभी फौजी, एक्स सर्विसमैन, हमारी विधवाएं खुश हैं। जो डिसीजन प्रधानमंत्री जी ने लिया, ये इसका बेनिफिट बहुत होगा सिपाही लोगों को, हमारे जैसे वीर नारियों को इसका बेनिफिट बहुत होगा। ये बहुत अच्छा किया है। कई सालों से औरतें जो कम पेंशन ले रही थी, तो इसका फ़ायदा सबको ज़्यादा होगा और इसका हम बहुत खुश हैं। बहुत शुक्रिया धन्यवाद करते हैं प्रधानमंत्री जी का, जिन्होंने जो वायदा किया था वो पूरा किया। जो गवर्नमेंट ने हमारी काफी दिन से डिमांड चल रही थी उसको पूरा किया है। इससे हमें बहुत खुशी है कि इसके लिए हमें बहुत ही ज़्यादा खुशी हुई है कि हमारी एक बहुत पुरानी मांग थी, तो इस मौजूदा सरकार ने उसको मान लिया है। तो इससे हमें काफ़ी बेनिफिट होगा और ख़ासकर जो हमारे छोटे रैंक्स हैं, सिपाही से लेकर सूबेदार तक, उनको तो बहुत। हम गवर्नमेंट के शुक्रगुजार हैं, उन्होंने एटलीस्ट कोई फैसला लिया और एक भरोसा कायम किया एक्स सर्विसमैन के बीच कि जो कुछ पॉइंट इनके रहते हैं वो इन ड्यू कोर्स ऑफ टाइम वो भी हल हो जाएंगे। अभी बड़ी खुशी की बात है कि जब प्रधानमंत्री मोदी जी ने इसके बारे में सोच विचार किया और हमें विश्वास था कि जो अवश्य करेंगे, और इसके लिए हमें बहुत दिल में ख्वाहिश थी और जिसका रिजल्ट ये मिला कि आज वो सपना हमारा जो है वो पूरा हुआ। परसेंटेज वाइज अगर पूछोगे तो आज की तारीख में 42 इयर्स के बाद 100%, बिकॉज आई विल ऑल्सो, मेरे को भी पैसा का फायदा होगा, इसको भी फायदा होगा। ಇದೇ ಮೊದಲ ಬಾರಿಗೆ ಸಣ್ಣ ಮತ್ತು ಮಧ್ಯಮ ರೈತರ ಆತಂಕ ದೂರವಾಗಿದೆ. ಮೊದಲನೆಯದಾಗಿ ಯೂರಿಯಾ ಕಾಳಸಂತೆ ಸೇರದಂತೆ ನೋಡಿಕೊಳ್ಳಬೇಕು. ರೈತರು ಸರದಿಯಲ್ಲಿ ನಿಂತು ಗೊಬ್ಬರಕ್ಕಾಗಿ ತಿಂಗಳುಗಟ್ಟಲೆ ಕಾಯಬಾರದು. ಬೇವು ಲೇಪಿತ ಯೂರಿಯಾದ ನಿರ್ಧಾರವು ಕಾಳಸಂತೆಕೋರರ ಅಂಗಡಿಯನ್ನು ಮುಚ್ಚಿತು. ಬೆಳೆ ವಿಮೆ ಯೋಜನೆಯಿಂದ ಹಿಡಿದು ರೈತರ ಖಾತೆಗೆ 6,000 ಹಣ ಜಮಾ ಮಾಡುವ ಮೂಲಕ
ತಮ್ಮ ಸಾಮಾಜಿಕ ಭದ್ರತೆಯ ವಚನವನ್ನು ಪೂರೈಸಿದರು. ರೈತರ ಪರವಾದ ಕಾನೂನುಗಳ ಮೂಲಕ ಮಧ್ಯವರ್ತಿಗಳು ಕಾಣೆಯಾಗುವಂತೆ ಮಾಡಿದರು. ರೈತರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಲು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡರು. सुधार हुआ है, ये बहुत ही बढ़िया है, किसानों के लिए दिया है. इससे क्या है कि जो किसान पहले स्वतंत्र नहीं था इतना, और अब क्या है कि वो स्वतंत्र हो गया है. वो अपना माल कहीं भी बेच सकता है. पहले क्या है, मंडियों में जाते थे, वहाँ पे जो रेट लगता था उनमें देने के आना पड़ता था. 3 जो अध्यादेश सरकार ने लागू किया उससे हमारे को कोई दिक्कत नहीं आई. हमको रेट अच्छा मिला, हम अपनी फसल को कहीं भी बेच सकते हैं, हमें को आज़ादी मिली, इसमें कोई दिक्कत नहीं. कृषि कानून अध्यादेश के तहत आज जो आईटीसी ने खरीदी चालू की है, उसके लिए मैं मोदी जी का धन्यवाद करना चाहता हूं कि जिन्होंने यह नियम लागू कर आज किसानों के हित में बहुत बड़ा कार्य किया है. जे&के में तो ऐसी कोई सुविधा नहीं थी किसानों के लिए, तो अभी मोदी जी की तरफ से जो ये मिली है तो इसका तो हर किसान फायदा उठाएगा. मुझे लगता है कि उठाना भी चाहिए, क्योंकि पहले जो था हमारे यहाँ साधन कृषि का, तो उसमें हमारी जिनके साथ भी डीलिंग होती थी किसानों की, वो आधा तो मुनाफा उन्हीं को जाता था. ದೇಶದಲ್ಲಿ ಖೇಲೋ ಇಂಡಿಯಾದಂತಹ ಸ್ಪರ್ಧೆಗಳನ್ನು ಪರಿಚಯಿಸುವ ಮೂಲಕ ಭಾರತದ ಯುವ ಶಕ್ತಿಯನ್ನು ವಿಶ್ವದ ಹೊಸ ಎತ್ತರಕ್ಕೆ ತೆಗೆದುಕೊಂಡು ಹೋಗುವ ಪ್ರಯತ್ನ ಮಾಡಲಾಯಿತು. ಇದರ ಫಲಶ್ರುತಿ ಏಷ್ಯಾಡ್ನಿಂದ ಒಲಿಂಪಿಕ್ಸ್ವರೆಗೆ ಗೋಚರಿಸುತ್ತಿವೆ. ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಆಟಗಾರರನ್ನು ಹುರಿದುಂಬಿಸಲು ಅವರ ಜೊತೆಗೆ ಅವರ ತರಬೇತುದಾರರು ಹಾಗೂ ಪೋಷಕರಂತೆ ಅವರೊಂದಿಗೆ ಪ್ರಧಾನಿ ನಿಂತರು. ಯಶಸ್ಸಿರಲಿ ಅಥವಾ ವೈಫಲ್ಯವೇ ಇರಲಿ, ಆಟಗಾರನ ಉತ್ಸಾಹವನ್ನು ಹೆಚ್ಚಿಸುವುದರಿಂದ ಹಿಡಿದು ಅವರ ಬಗ್ಗೆ ಕಾಳಜಿ ವಹಿಸಿ ಗೌರವಿಸಿದರೆಂದರೆ ಇದರಿಂದ ಆಟಗಾರರು ನವ ಚೈತನ್ಯ ಮತ್ತು ಸ್ಫೂರ್ತಿಯಿಂದ ಕೂಡಿದ್ದರು. ಸ್ವತಃ ತಮ್ಮ ಕೈಯಾರೆ ಆಹಾರ ಉಣಬಡಿಸುವುದರಿಂದ ಹಿಡಿದು ಅವರ ಒಂದೊಂದು ಆಸಕ್ತಿಯ ಬಗ್ಗೆಯೂ ಪ್ರಧಾನಿ ಗಮನವಿಟ್ಟು ಈ ಯುವಶಕ್ತಿಗೆ ಚೈತನ್ಯ ತುಂಬಿದರು. ಇದು ಆಟಗಾರರ ಮೇಲೆ ಆಂಗಿಕ ಭಾಷೆಯಿಂದ ಹಿಡಿದು ಅವರು ಗುರಿಗಳ ಹೊಸ ಎತ್ತರಕ್ಕೆ ತಲುಪಲು ಪ್ರಭಾವ ಬೀರಲು ಪ್ರಾರಂಭಿಸಿತು. अटल जी जो पहले पार्टी का भी काम करते थे तो उनका जाना आना रहता था, तो कई परिवारों में खाना भी होता था, तो किसी परिवार में भोजन के लिए तो बाद में मीडिया वाले पहुंच गए. अब जब भोजन किया तो उन्होंने बताया कि गुलाब जामुन बहुत अच्छे थे, तो मीडिया वालों को उन्होंने बता दिया कि गुलाब जामुन बहुत पसंद है. अब वो खबर छप गई पूरे देश में. तो अटल जी जहां जाते थे वहां सब जगह पे गुलाब जामुन. वो बड़े तंग आ गए, उन्होंने कहा यार एक सर्कुलर निकालो कि अटल जी आएंगे तो गुलाब जामुन बंद, तो कुछ और भी खिलाओ. हरियाणा का चूरमा होता है वो बिल्कुल डिफरेंट होता है. हाँ, खैर हरियाणा का अलग है, राजस्थान का भी अलग है, दोनों का अलग अलग रहता है. और तुम्हें तो माँ का चूरमा खाने की आदत है ना. इस बार आप लोगों ने, और इसमें तो काफी कोऑर्डिनेशन करना पड़ता है. क्या रहा आपके मन में? कि अपने बेस्ट परफॉर्मेंस करना, और इस बार काफ़ी उम्मीद थी हमारी छोटी गलतियों की वजह से वो फाइनल में नहीं दिख पाए और हम मेडल की उम्मीद से गए थे, लेकिन वो हो नहीं पाया. इसको गलती मत कहो भाई. सर थोड़ी बहुत क्योंकि आप अपने आप में एक बहुत बड़ा काम किया है, और आप तो अमर अकबर एंथनी है. सभी लोगों को मिलाया आपने. ಬರೇಲಿಯ ಯಾಸ್ಮಿನ್ ಜಹಾನ್ ಆಗಿರಲಿ ಅಥವಾ ನಿದಾ ಖಾನ್ ಆಗಿರಲಿ, ಅವರು ಈಗ ತ್ರಿವಳಿ ತಲಾಕ್ನಂತಹ ಅಮಾನವೀಯ ಮತ್ತು ಮಧ್ಯಯುಗದ ಹಿಡಿತದಿಂದ ಮುಕ್ತರಾಗಿದ್ದಾರೆ. ಎಲ್ಲ ರೂಢಿಗಳನ್ನು ತೊಡೆದು ಹಾಕುತ್ತಿರುವ ಪ್ರಧಾನಿ ಮೋದಿ ಮುಸ್ಲಿಂ ಮಹಿಳೆಯರನ್ನು ಸಮಾಜದ ಅತಿ ದೊಡ್ಡ ಕೆಡಕಿನಿಂದ ರಕ್ಷಿಸಿದ್ದಾರೆ. ಮಹಿಳೆಯರು ಸದಾ ಅಸುರಕ್ಷಿತ, ಕೀಳು ಎಂಬ ಭಾವನೆ ಹೆಪ್ಪುಗಟ್ಟಿತ್ತು. ಅದನ್ನು ಹೋಗಲಾಡಿಸಲಾಗಿದೆ. परिस्थितियाँ बहुत ख़राब थी, लेकिन 3 तलाक का जब ये बिल आया तो हम लोग में खुशी की लहर दौड़ गई, क्योंकि 3 तलाक से हमारे और मेरे दोनों बच्चों की भी लाइफ ख़राब थी. मेरे 2 बेटे हैं और अब मैं दूसरी महिलाओं का भी साथ देती हूँ. दूसरी महिलाएं बहुत सारी 3 तलाक महिला, उनको साथ जोड़ती हूँ, उनका सपोर्ट करती हूँ, क्योंकि मेरी सपोर्ट करने वाला कोई नहीं था. ಮಹಿಳೆ ಸಮಾಜದ ದೊಡ್ಡ ಪಿಡುಗಿನಿಂದ ಬಳಲುತ್ತಿದ್ದಾಗ ಆಕೆಯ ಜೊತೆಗೆ ಯಾರೂ ನಿಲ್ಲಲಿಲ್ಲ. ಆದರೆ ಒಂದು ಕಾನೂನು ಆಕೆಯ ಜೀವನವನ್ನು ಬದಲಾಯಿಸಿತು. ಅಭದ್ರತೆ, ಅವಮಾನ ಮತ್ತು ಭಯದಲ್ಲಿ ಬದುಕುತ್ತಿದ್ದ ಯಾಸ್ಮಿನ್ಗೆ ಗೌರವ, ಘನತೆಯ ಭರವಸೆ ದೊರೆತಿದೆ.
कानून आता है 3 तलाक के ऊपर, उसके बाद ऐसी बहुत सारी महिलाएं हैं जिनका घर बच गया उस कानून के कारण। ಪ್ರಧಾನಿ ಮೋದಿ ತಮ್ಮ ಪ್ರಯತ್ನದಿಂದ ಅಳಿಸಲಾಗದ ರೇಖೆಯನ್ನು ಎಳೆದಿದ್ದಾರೆ. ಅದರಿಂದ ಎಲ್ಲ ಜನಾಕಾಂಕ್ಷೆಗಳಿಗೆ ಮತ್ತು ಹೊಸ ಇತಿಹಾಸವನ್ನು ಬರೆಯುವ ದೇಶದ ಸಾಮರ್ಥ್ಯಕ್ಕೆ ದೃಢವಾದ ನೆಲೆಯನ್ನು ನೀಡಿದೆ. ಉತ್ತಮ ನೆರೆಹೊರೆಯ ಧರ್ಮಕ್ಕೆ ಅನುಗುಣವಾಗಿ ಪಾಕಿಸ್ತಾನದಲ್ಲಿ ಅಂದಿನ ಪ್ರಧಾನಿ ನವಾಜ್ ಶರೀಫ್ ಅವರ ಮಗಳ ಮದುವೆಯಲ್ಲಿ ಪಾಲ್ಗೊಳ್ಳಲು ಎಲ್ಲಾ ಶಿಷ್ಟಾಚಾರಗಳನ್ನು ಮುರಿದು ಮೋದಿ ಇಸ್ಲಾಮಾಬಾದ್ ತಲುಪಿದ್ದರು. ಆದರೆ ಉರಿ, ಪುಲ್ವಾಮಾದಂತಹ ಅಧರ್ಮ ಕೃತ್ಯಗಳಿಗೆ ಪಾಕಿಸ್ತಾನ ಕೈ ಹಾಕಿದಾಗ ರಾಷ್ಟ್ರೀಯ ಧರ್ಮ ಆಚರಿಸುವ ಸಲುವಾಗಿ ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡಲು ಹಿಂಜರಿಯಲಿಲ್ಲ. चाहे देश के भीतर हो या फिर सीमा के उस पार, आतंक और हिंसा फैलाने वाली फैक्ट्री जहां भी होगी, इस चौकीदार के निशाने पर है. भारत को जहां से भी खतरा होगा, हम घर में घुस करके मारेंगे. ಕಳೆದ ಶತಮಾನದಿಂದ ನನೆಗುದಿಗೆ ಬಿದ್ದಿದ್ದ ಜಮ್ಮು ಮತ್ತು ಕಾಶ್ಮೀರ ಕುರಿತ ನಿರ್ಧಾರವನ್ನು ಮೋದಿ ಸರ್ಕಾರವೇ ಅತ್ಯಂತ ಸೂಕ್ಷ್ಮ ಆದರೆ ದೃಢವಾದ ಕಾರ್ಯಯೋಜನೆಯೊಂದಿಗೆ ಕಾರ್ಯಗತಗೊಳಿಸಬಹುದು ಎಂದು ಮಾಡಿ ತೋರಿಸಿತು. ಒಂದು ದೇಶ ಒಂದು ಸಂವಿಧಾನಕ್ಕೆ ಬಿಜೆಪಿಯ ಬದ್ಧತೆಯಿಂದ ವಿಧಿ 370 ಮತ್ತು 35A ಅನುಚ್ಛೇದವನ್ನು ಪ್ರಧಾನಿ ಮೋದಿ ಕ್ಷಣಾರ್ಧದಲ್ಲಿ ತೆಗೆದುಹಾಕಿದರು. ಇಂದು ಭಾರತದ ಮಣಿಮುಕುಟ ಜಮ್ಮು ಮತ್ತು ಕಾಶ್ಮೀರ ತನ್ನೆಲ್ಲ ಘನತೆಯಿಂದ ಬೆಳಗುತ್ತಿದೆ ಮತ್ತು ಅಭಿವೃದ್ಧಿ ಹಾಗೂ ಸಮಗ್ರತೆಯ ಹೊಸ ವ್ಯಾಖ್ಯಾನವನ್ನು ಇಲ್ಲಿ ಬರೆಯಲಾಗುತ್ತಿದೆ. तब हम तिरंगे को या फ्लैग को जब हम देखते हैं तो बहुत ही अलग सी वो जो फीलिंग होती है वो बहुत ही ज़्यादा अलग होती है. इससे देखकर हमें एक अलग ही जज्बा आता है. 370 टूटने से अटल पेंशन योजना जो बुजुर्गों के लिए थी उनको वो मिली. साथ में गोल्डन कार्ड जो भी कोई बीमार होता था बेचारा, कोई कुछ होता था, पहले उसको कोई पूछता नहीं था. आज 5 लाख तक उसको मेडिकल फैसिलिटी मिल जाती है. ಆರ್ಥಿಕ ಸುಧಾರಣೆಗಳ ವಿಷಯದಲ್ಲಿ ಅನೇಕ ಕ್ರಾಂತಿಕಾರಿ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ಒಂದು ದೇಶ ಒಂದು ಕಾನೂನಿನಂತೆ ಅತಿ ದೊಡ್ಡ ಆರ್ಥಿಕ ಸುಧಾರಣೆ ಜಿಎಸ್ಟಿ ಅಂದರೆ ಸರಕು ಸೇವಾ ತೆರಿಗೆ ಕಾನೂನು ತರುವುದಾಗಿತ್ತು. ಜಿಎಸ್ಟಿ ಜಾರಿಗೆ ಬಾರದಿದ್ದರೆ ಕೊರೋನಾ ಸಮಯದಲ್ಲಿ ಆದಾಯಕ್ಕೆ ಏನಾಗುತ್ತಿತ್ತು ಎಂದು ಊಹಿಸಿಕೊಳ್ಳಿ. ಹಿಂದಿನ ಸರ್ಕಾರಗಳು ಜಿಎಸ್ಟಿ ಎಂಬ ಕುದುರೆ ಸವಾರಿ ಮಾಡುವ ಎಲ್ಲ ಪ್ರಯತ್ನ ಕೈಚೆಲ್ಲಿದ್ದವು. ಆದರೆ ಜಿಎಸ್ಟಿ ಎಂಬ ಕುದುರೆ ಏರಿ ಸವಾರಿ ಮಾಡಿ ಲಗಾಮು ಹಾಕಿದ್ದು ಮಾತ್ರ ಮೋದಿ ಸರ್ಕಾರ. ये जीएसटी भी एक लंबी विचार प्रक्रिया का परिणाम है. सभी राज्य समान रूप से केंद्र सरकार उसी की बराबरी में और सालों तक चर्चा की. संसद में इसके पूर्व के भी सांसदों ने, उसके पूर्व के सांसदों ने लगातार इस पर बहस की. एक प्रकार से बेस्ट ब्रेन्स ऑफ द कंट्री उन्होंने लगातार इस काम को किया है और उसी का परिणाम है कि आज ये जीएसटी ಸುಧಾರಣೆಯ ನಿಟ್ಟಿನಲ್ಲಿ ವೇಗ ಹೆಚ್ಚಿಸಲಾಯಿತು. ಆದರೆ ಅಪ್ರಸ್ತುತವಾಗಿದ್ದ ಕಾನೂನುಗಳ ಸ್ವಚ್ಛತಾ ಪ್ರಕ್ರಿಯೆಯನ್ನು ಪ್ರಧಾನಿ ತ್ವರಿತಗೊಳಿಸಿದರು. ಅನಗತ್ಯವಾದ ವಿಚಿತ್ರ ಕಾನೂನುಗಳನ್ನು ರದ್ದುಗೊಳಿಸುವ ಕೆಲಸವನ್ನೂ ಮೋದಿ ಮಾಡಿದರು. ಅರ್ಥ ಎಲ್ಲಿರಬೇಕೋ ಅಲ್ಲೇ ಇರಬೇಕು. ಆಡಳಿತ ಸುಧಾರಣೆಗಳು ಅಥವಾ ಸಾಮಾಜಿಕ ಕಾಳಜಿಗಳು ಮತ್ತು ಅವುಗಳನ್ನು ಪೂರೈಸುವ ಧೈರ್ಯವನ್ನು ಹೊಂದಿರುವ ದೇಶವಾಸಿಗಳ ಜೀವನದ ಪ್ರತಿಯೊಂದು ಅಂಶದ ಬಗ್ಗೆ ಕಾಳಜಿ ಹೊಂದಿರುವ ವ್ಯಕ್ತಿಯು ಖಂಡಿತವಾಗಿಯೂ ಜನರ ಹೃದಯ ಮತ್ತು ಮನಸ್ಸಿನಲ್ಲಿ ಅಳಿಸಲಾಗದ ಗುರುತನ್ನು ಉಳಿಸುತ್ತಾರೆ. ಮಾಜಿ ಪ್ರಧಾನಿ ಮತ್ತು ಬಿಜೆಪಿ ಸಂಸ್ಥಾಪಕ ಅಧ್ಯಕ್ಷ ಅಟಲ್ ಬಿಹಾರಿ ವಾಜಪೇಯಿ ಅವರ ಈ ಸಾಲುಗಳು ಪ್ರಧಾನಿ ಮೋದಿ ಅವರ ಧ್ಯೇಯ ವಾಕ್ಯವಾಗಿದೆ. ಶುದ್ಧ ಹೃದಯದ ಜ್ವಾಲೆಯಿಂದ ನಂಬಿಕೆಯ ದೀಪವನ್ನು ಬೆಳಗಿಸುವ ಮೂಲಕ ಹಂತ ಹಂತವಾಗಿ ಹೆಜ್ಜೆಗಳು ಹೆಚ್ಚುತ್ತಿವೆ. ಸ್ವಲ್ಪ ಸ್ವಲ್ಪ ಜೀವ ಕರಗುತ್ತಿದೆ. ಗುರಿಯನ್ನು ಸಾಧಿಸದ ಹೊರತು ಅಲ್ಲಿಯವರೆಗೆ ಹೆಜ್ಜೆಯ ವೇಗ ನಿಲ್ಲುವುದಿಲ್ಲ. ಇಂದು ಜಗತ್ತು ಏನೇ ಹೇಳಲಿ ನಾಳೆ ತಲೆಬಾಗದೇ ಇರದು.
ಇದು ಜನನಾಯಕನ ಜೀವನ ದರ್ಶನ.